ಮಂಗಳೂರನ್ನ ರೌಡಿ ಮುಕ್ತ ಮಾಡುವುದಕ್ಕೆ ಪೊಲೀಸರ ಆಪರೇಷನ್. ಜಾಮೀನು ಪಡೆದು ತಲೆಮರೆಸಿಕೊಂಡವರ ಪತ್ತೆಗೆ ಕಾರ್ಯಾಚರಣೆ. ಹಲವು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ 15 ರೌಡಿಗಳ ಬಂಧನ. ವಾರೆಂಟ್ ರೀಕಾಲ್ ಮುಖಾಂತರ ಕೋರ್ಟ್ ಟ್ರಯಲ್ ಆರಂಭ. ಈಗಾಗಲೇ ಒಬ್ಬ ಆರೋಪಿಯ ಮನೆ ಜಪ್ತಿ ಪ್ರಕ್ರಿಯೆ ಪೂರ್ಣ. ಎಸ್ಕೇಪ್ ಆದ ರೌಡಿ ಶೀಟರ್ಗಳಿಗೆ ಶ್ಯೂರಿಟಿ ನೀಡಿದ್ದವರಿಗೂ ಕೂಡ ಶಾಕ್. ಶ್ಯೂರಿಟಿ ನೀಡಿದ 11 ಜನರಿಗೆ 10,000ದಿಂದ 1 ಲಕ್ಷದವರೆಗೆ ದಂಡ ವಿಧಿಸಲಾಗಿದೆ. ಶ್ಯೂರಿಟಿ ನೀಡಿದ್ದವರ ಆಸ್ತಿ ಜಪ್ತಿಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪಹಣಿಯಲ್ಲಿ ಉಲ್ಲೇಖ: 17 ಗಂಭೀರ ಕೇಸ್ಗಳ ಆರೋಪಿಗಳಿಗೆ ಶ್ಯೂರಿಟಿ ನೀಡಿದವರ ಆಸ್ತಿ ಜಪ್ತಿ, ಸುಳ್ಳು ದಾಖಲೆ ನೀಡಿದ್ದವರ ಮೇಲೂ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಲಾಗಿದೆ. 1998ರಿಂದ 2023ರವರೆಗಿನ ಮೋಸ್ಟ್ ವಾಂಟೆಡ್ ಪಟ್ಟಿ ರೆಡಿಯಾಗಿದೆ. 38 ಜನರ ವಿರುದ್ಧ 47 ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಬಹಳ ವರ್ಷಗಳಿಂದ ಗಂಭೀರವಾದ ಪ್ರಕರಣಗಳಲ್ಲಿ ಭಾಗಿಯಾಗಿ, ಗಂಭೀರವಾದ ಅಂದರೆ ಕಮ್ಯುನಲ್ ಮರ್ಡರ್ಸ್, ಡೆಕೈಟಿ, ರಾಬರಿ, ರೇಪ್, ಗ್ಯಾಂಗ್ ರೇಪ್, ಕಲ್ತೂರಾಟ, ಎಸ್ಪೆಷಲಿ ಕಮ್ಯುನಲ್ ಸಿಚುಯೇಷನಲ್ಲಿ ಇಂಥ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿ ಕೋರ್ಟ್ಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆದಂಥ ಎಲ್ಲ ರೌಡಿ ಶೀಟರ್ಸ್ ವಿರುದ್ಧ ಕೂಡ ಸಪ್ರೇಟಾಗಿ ಒಂದು ಡ್ರೈವ್ ಮಾಡಲಾಗಿದೆ. ಎಲ್ಲ ಆಫೀಸರ್ಸ್ಗೆ ಕೂಡ ಸಪ್ರೇಟಾಗಿ ಟಾಸ್ಕ್ ನೀಡಲಾಗಿದೆ. ಈ ಆರೋಪಿತರನ್ನು ಒಂದು ಹಿಡಿಯೋದ್ರ ಬಗ್ಗೆ, ಆರೋಪಿತರು ಸಿಗದೇ ಇದ್ದ ಪಕ್ಷದಲ್ಲಿ ಇವರೆಲ್ಲರಿಗೆ ಯಾರ್ಯಾರು ಜಾಮೀನು ನೀಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ನೀಡಲಾಗಿದೆ. ಇದರಂತೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಸು ಮತ್ತು SDPOಸು ಸಿಬ್ಬಂದಿ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಭಾಗಿಯಾಗಿ 15 ಜನ ರೌಡಿಗಳನ್ನ ಆಲ್ರೆಡಿ ಅರೆಸ್ಟ್ ಮಾಡಿ ಅಥವಾ ಅವರೇ ವಾರೆಂಟ್ ರೀಕಾಲ್ ಮಾಡಿಕೊಂಡು ಕೇಸಸ್ಸಲ್ಲಿ ಟ್ರಯಲ್ ಸ್ಟಾರ್ಟ್ ಆಗಿದೆ. ಅದು ಬಿಟ್ಟು ಬಾಕಿ ಆರೋಪಿತರಿಗೆ ಸಂಬಂಧಪಟ್ಟಂತೆ ಆರೋಪಿತರದು ಪ್ರಾಪರ್ಟಿ ಆ್ಯಕ್ಷನ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ ಒಬ್ಬ ಆರೋಪಿತರದು ಮನೆ ಇತ್ತು, ಆ ಮನೆಯನ್ನು ಈಗಾಗಲೇ ಕೋರ್ಟಿಂದ ಆ್ಯಕ್ಷನ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬಾಕಿ ಜನಕ್ಕೆ ಎಲ್ಲರಿಗೆ ಕೂಡ ಶ್ಯೂರಿಟಿ ಕೊಟ್ಟಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಇದರಲ್ಲಿ 11 ಜನಕ್ಕೆ 10,000ದಿಂದ 1 ಲಕ್ಷವರೆಗೆ ಫೈನ್ ಆಗಿದೆ. ಶ್ಯೂರಿಟಿ ಯಾರು ಕೊಟ್ಟಿದ್ದಾರೆ ಅವರೆಲ್ಲರೂ ಫೈನ್ ಕಟ್ಟಿದ್ದಾರೆ. ಅದು ಬಿಟ್ಟು 17 ಜನ ಸೀರಿಯಸ್ ಕೇಸಸ್ಸಲ್ಲಿದ್ದಂಥ ಆರೋಪಿತರಿಗೆ ಶ್ಯೂರಿಟಿ ಕೊಟ್ಟಂಥವರು. ಈ 17 ಜನರದ್ದು ಕೂಡ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಆಗಿ ಎಲ್ಲರದು RTCಯಲ್ಲಿ ಕೂಡ ಈ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ ಅಂತ ಹೇಳಿ ಎಂಟರ್ ಆಗಿದೆ. ಈ ಪ್ರಾಪರ್ಟಿ ಅವರು ಯಾರು ಕೂಡ ಇನ್ಮೇಲೆ ಎಲ್ಲೂ ಡಿಸ್ಪೋಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಹಿಯರಿಂಗ್ ಮಾಡಿ ಅದು ಫೋರ್ಫಿಟ್ ಕೂಡ ಆಗ್ತದೆ. ಆದ್ದರಿಂದ ಎಲ್ಲರಿಗೆ ವಿನಂತಿ ಮಾಡುವುದೇನೆಂದರೆ, ನೀವು ಯಾರಾದರೂ ಗಂಭೀರವಾದಂಥ ಪ್ರಕರಣದಲ್ಲಿದ್ದಂಥ ಆರೋಪಿತರಿಗೆ ಬೇಲ್ ಕೊಡುವುದಿದ್ದರೆ 100% ಅವರನ್ನು ಕೋರ್ಟಿಗೆ ಕರ್ಕೊಂಡು ಬಂದು ಕೋರ್ಟಲ್ಲಿ ಅವನ ಟ್ರಯಲ್ ಫೇಸ್ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗ್ತದೆ. ಇಲ್ಲಾಂದರೆ ನಿಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಬೇಲ್ ಕೊಡುವಾಗ ಎಲ್ಲವನ್ನು ಕೂಡ ನೋಡಿಕೊಂಡು ಬೇಲ್ ಕೊಡಬೇಕೆಂದು ಕೋರ್ತೇವೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇದೀಗ ತಲೆಮರೆಸ್ಕೊಂಡಿರೋರ ಪತ್ತೆ ಕಾರ್ಯಾಚರಣೆ, ಬೇಲ್ ಕೊಡಿಸೋದಕ್ಕೆ ಹೆಲ್ಪ್ ಮಾಡಿದವ್ರಿಗೆ ಸಮಸ್ಯೆ. ಸೊ ಇದು ಯಾವ ಥರ ಎಫೆಕ್ಟ್ ಆಗ್ತಾ ಇದೆ ಅಂತ? ನೀತಿ ನಿಜಕ್ಕೂ ಕೂಡ ಒಂದು ಬಹಳ ಚಾಲೆಂಜಿಂಗ್ ಕಾರ್ಯಾಚರಣೆಗೆ ಮಂಗಳೂರಿನ ಪೊಲೀಸರು ಇಳಿದಿದ್ದಾರೆ ಅಂತ ಹೇಳ್ಬೋದು. ಕಮಿಷನರ್ ಕುಮಾರ್ ರೆಡ್ಡಿ, ನಾವು ಮೊನ್ನೆ ತಾನೇ ನೋಡ್ತಾ ಇದ್ವಿ, ದಂಡುಪಾಳ್ಯದ ಒಂದು ಪ್ರಕರಣ. 29 ವರ್ಷಗಳಿಂದ ನಾಪತ್ತೆ ಆಗಿದ್ದಂತ ಒಂದು ಆರೋಪಿ ಏನಿದ್ದಾನೆ ಆತನನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಂಗಳೂರು ಕಮಿಷನರ್ ನೇತೃತ್ವದಲ್ಲಿ ಮಂಗಳೂರು ಪೊಲೀಸರು ಮಾಡಿದ್ರು. ಈಗ ಅದೇ ಮಾದರಿಯಲ್ಲಿ ಈ ತಲೆಮರೆಸಿಕೊಂಡಿರುವಂತ ರೌಡಿ ಶೀಟರ್ಗಳು 1998 ಇಂದ 2023 ವರೆಗೂ ಕೂಡ ಯಾರೆಲ್ಲ ತಲೆಮರೆಸಿಕೊಂಡಿದ್ದಾರೆ ಒಟ್ಟು 38 ಜನರನ್ನ ಪಟ್ಟಿ ಮಾಡಿದ್ದಾರೆ ಅಂತೆ. ಸೊ ಅವರ ವಿರುದ್ಧ 47 ವಾರೆಂಟ್ ಜಾರಿ ಆಗಿದೆ. ಸೊ ಅವರು ಶೀಘ್ರ ವಿಚಾರಣೆಗೆ ಹಾಜರಾಗಬೇಕು, ಟ್ರಯಲ್ಗೆ ಹಾಜರಾಗಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ. ಇನ್ ಕೇಸ್ ಅವರು ಹಾಜರಾಗದೆ ಹೋದ್ರೆ ಅವರ ವಿರುದ್ಧ ಕಠಿಣ ಕ್ರಮ. ಪ್ರಮುಖವಾಗಿ ಈಗಾಗಲೇ ಒಬ್ಬ ಆರೋಪಿಯ ಮನೆ ಜಪ್ತಿಯನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಅಂದ್ರೆ ಬೇಲ್ ಪಡೆದು ಆ ಬಳಿಕ ತಲೆಮರೆಸಿಕೊಂಡಂತ ಆರೋಪಿಗಳು ಇವರು. ಸೊ ಯಾವುದೇ ಟ್ರಯಲ್ಗೂ ಹಾಜರಾಗದೆ ಎಸ್ಕೇಪ್ ಆದಂತವರು. ಸೊ ಅದರ ಪೈಕಿ ಓರ್ವನ ಒಂದು ಮನೆಯನ್ನ ಜಪ್ತಿ ಮಾಡಿದ್ದಾರೆ. ಕೇವಲ ಆರೋಪಿಗಳು ಮಾತ್ರ ಅಲ್ಲ, ಈ ಗಂಭೀರ ಪ್ರಕರಣ ಅಂದ್ರೆ ರೇಪ್, ಗ್ಯಾಂಗ್ ರೇಪ್, ಕಮ್ಯುನಲ್ ವೈಲೆನ್ಸ್ ನಲ್ಲಿ ಭಾಗಿಯಾದಂತ ಒಂದು ಗಂಭೀರ ಪ್ರಕರಣದಲ್ಲಿರುವಂತಹ ರೌಡಿ ಶೀಟರ್ಗಳಿಗೆ ಜಾಮೀನು ನೀಡಿದವರಿಗೂ ಕೂಡ ಈಗ
ಸಂಕಷ್ಟ ಎದುರಾಗಿದೆ. ಯಾರೆಲ್ಲ ಜಾಮೀನು ನೀಡಿದಾರೋ ಸೊ ಅವರದ್ದೇ ಜವಾಬ್ದಾರಿ ಆಗಿರುತ್ತೆ ಅವರನ್ನ ವಿಚಾರಣೆ ಕರೆದುಕೊಂಡು ಬರುವಂತದ್ದು. ಸೊ ಆ ಜಾಮೀನು ನೀಡಿದವರ ಪೈಕಿ ಯಾರು ತಲೆಮರೆಸಿಕೊಂಡಿದ್ದಾರೋ ಆ ಜಾಮೀನುದಾರರ ಆಸ್ತಿ ಮುಟ್ಟುಗೋಲಿಗೂ ಕೂಡ ಈಗ ಪೊಲೀಸರು ಸದ್ಯ ಕ್ರಮಕ್ಕೆ ಮುಂದಾಗಿರೋದು. ಒಂದು ಹೊಸ ಕ್ರಾಂತಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಂದಕ್ಕೆ ಯಾರೇ ಸುಖ ಸುಮ್ಮನೆ ಬಂದು ಬೇರು ಕೊಡುವ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಇವರನ್ನ ವಿಚಾರಣೆ ಕರೆದುಕೊಂಡು ಬರುವಂತದ್ದು ನಮ್ಮದೇ ಕರ್ತವ್ಯ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಮಂಗಳೂರು ಪೊಲೀಸರು ಈಗ ಇದನ್ನ ಆರಂಭ ಮಾಡಿದ್ದಾರೆ ನೀತಿ ಒಂದು ಹೊಸ ಕ್ರಾಂತಿಗೆ. ಈಗಾಗಲೇ 17 ಜನ ಯಾರು ಜಾಮೀನುದಾರರಿದ್ದಾರೋ ಅವರ ಪಹಣಿಯಲ್ಲಿ ಆಸ್ತಿ ಜಪ್ತಿಯನ್ನ ಮಾಡುವ ಕುರಿತು ಕೂಡ ಈಗ ಉಲ್ಲೇಖ ಮಾಡಲಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ.